ಬೇಜಾರು ಮಾಡ್ಕೋಬೇಡಿ. ತಲೆ ಕೂದಲು ಉದುರೋಯ್ತು, ಹೊಟ್ಟೆ ಬಂದ್ಬಿಡ್ತು, ಫಿಟ್ನೆಸ್ ಕಡಿಮೆ ಆಗೋಯ್ತು ಅಂತ ಬೇಜಾರು ಮಾಡ್ಕೋಬೇಡಿ. ನೀವೇ ಲಾಸ್ಟ್ ಜನ್ರೇಷನ್ ಕಣ್ರಿ. ತಂದೆ ತಾಯಿಗಳನ್ನು ನೋಡಿಕೊಂಡು, ಮಕ್ಕಳನ್ನು ನೋಡಿಕೊಂಡು ಅವರ ಆಶೋತ್ತರಗಳನ್ನು ಈಡೇರಿಸ್ತಾ ಇರ್ತಕ್ಕಂಥ ಕೊಟ್ಟ ಕೊನೆಯ ಜನ್ರೇಷನ್ ನೀವು. ಇಲ್ಲ ಗುರು, ನಮ್ಮಪ್ಪ ನೋಡು 90 ವರ್ಷ ಅದು ಬರೀ ಕಣ್ಣಲ್ಲಿ ಪೇಪರ್ ಓದ್ತಾರೆ ಗುರು, ಇವತ್ತಿಗೂ 3-4 ಕಿಲೋಮೀಟರ್ ವಾಕಿಂಗ್ ಮಾಡ್ತಾರೆ ಗುರು, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರು ಒಳ್ಳೆ ಅನ್ನ ತಿಂದು ಬದುಕಿದವರು, ವರ್ಷಕ್ಕೊಂದು ಬೆಳೆ ಅಕ್ಕಿ ತಿಂದು ಬದುಕಿದವರು. ನೀವು ಕೆಮಿಕಲ್ ಫುಡ್ಡನ್ನು ದಾಳಿಗೆ ಒಳಗಾಗ್ಬಿಟ್ಟಿದ್ದೀರಾ, ಕರೋನಾ ದಾಳಿಗೆ ಒಳಗಾಗ್ಬಿಟ್ಟಿದ್ದೀರಿ. ಕೆಮಿಕಲ್ ಫುಡ್ ತಿಂದು ತಿಂದು ಆ ಹಾಳು ಮೀಟಿಂಗ್ಗಳಲ್ಲಿ ಹಾಳು ಟೀ ಕುಡಿದು ನೀವು ಹಿಂಗಾಗೋಗಿದ್ದೀರಾ. ಕಣ್ಣಿಗೆ ಕನ್ನಡಕ ಬಂದಿದೆ. ನಿಮ್ಮ ತಂದೆಗೆ ಯಾಕೆ ಬಂದಿಲ್ಲ ಅಂದರೆ ಅವ್ರ ಲೈಫಲ್ಲಿ ಮೊಬೈಲ್ ಫೋನು ನೋಡಿಲ್ಲ, ಕಂಪ್ಯೂಟರ್ ಸ್ಕ್ರೀನು ನೋಡಿಲ್ಲ ಕಣ್ರಿ. ನೀವು ನೋಡಿರೋಷ್ಟು ಮೊಬೈಲು ಕಂಪ್ಯೂಟರ್ ಸ್ಕ್ರೀನು ನಿಮ್ಮ ತಂದೆ ನೋಡಿಲ್ಲ. ಹಾಗಾಗಿ ನಿಮ್ಮ ಕಣ್ಣಿಗೆ ಕನ್ನಡಕ ಬಂದಿದೆ. ಬೇಸರಿಸಬೇಡಿ. ನಿಮ್ಮ ಮಕ್ಕಳ ಆಶೋತ್ತರ ಈಡೇರಿಸ್ಕೊಳ್ಳೋಕ್ಕೆ ನೀವು ಬೆಂಕಿಯಂತೆ, ಮೇಣದ ಬತ್ತಿಯಂತೆ ಉರಿದು ಅದನ್ನು ಈಡೇರಿಸ್ತಕ್ಕಂಥ ಕೊಟ್ಟ ಕೊನೆಯ ಜನ್ರೇಷನ್ ನೀವು. ತಾಯಂದ್ರೆ ನಿಮಗೂ ಅಷ್ಟೇನೆ, ನಿಮ್ಮ ಅತ್ತೆ ಮಾವಂದ್ರನ್ನ, ನಿಮ್ಮ ಮಕ್ಕಳನ್ನ, ನಿಮ್ಮ ಗಂಡನ್ನ ನೋಡ್ಕೊಳ್ಳೋಷ್ಟರಲ್ಲಿ ನೀವು ಹೈರಾಣಾಗಿದ್ರಿ. ಫಿಟ್ನೆಸ್ ಚೂರು ಕಡಿಮೆ ಆಯಿತು, ಟೈಮ್ ಇಲ್ಲ ಅಂತ ಬೇಸರಿಸಬೇಡಿ. ನೀವು ಫಿಟ್ನೆಸ್ ಕಡೆ ಗಮನ ಕೊಡಿ. ಆದರೆ ನನ್ನ ಲೈಫ್ ಹಿಂಗೆ ಆಗೋಯ್ತು ಅಂತ ಮಾತ್ರ ಬೇಜಾರು ಮಾಡ್ಕೋಬೇಡಿ. ನೀವು ಎದುರಿಸಿದಂಥ ಯುದ್ಧವನ್ನು ನಿಮ್ಮ ತಂದೆ ತಾಯಿಗಳು ಎದುರಿಸಲಿಲ್ಲ. ನೀವೇ ಮೊದಲನೇ ಜನ್ರೇಷನ್ನು ಮತ್ತು ನೀವೇ ಕೊನೆಯ ಜನ್ರೇಷನ್. ಈ ಯುದ್ಧ ಎದುರಿಸ್ತಾ ಇರ್ತಕ್ಕಂಥ ಕೊನೆಯ ಜನ್ರೇಷನ್ ನೀವು. ಯಾಕೆ ಗೊತ್ತಾ? ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊಳ್ತಾರೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ, ಅವ್ರ ಮಕ್ಕಳನ್ನ ನೋಡ್ಕೊತಾರೆ ಅಂತಲೂ ಯಾವ ಗ್ಯಾರಂಟಿನೂ ಇಲ್ಲ. ಹಾಗಾಗಿ ಎಲ್ಲವನ್ನ ಸಂಭಾಳಿಸಿದಂಥ ಹೆಮ್ಮೆಯ ಕೊನೆಯ ಜನ್ರೇಷನ್ ನಾವೆಲ್ಲ. ಹೆಮ್ಮೆ ಪಟ್ಕೊಳ್ಳೋಣ. ತಾಯಿ ಚಾಮುಂಡೇಶ್ವರಿ ನಮ್ಮನ್ನೆಲ್ಲರನ್ನ ಹರಿಸ್ಲಿ.